ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾನುಬು ವಿಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಚಂದ್ರಾಯಪಟ್ಟಣ ಎಕ್ಸಿಬಿಷನ್ ವಿಡಿಯೋ ಆಗಿರುತ್ತೆ. ನನ್ನ ಫ್ರೆಂಡ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಹೋಗಿದ್ದು. ಈ ವಿಡಿಯೋ ಯಾವ ರೀತಿ ಇದೆ, ಎಕ್ಸಿಬಿಷನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಅವತಾರ್ ಕಾನ್ಸೆಪ್ಟ್ ಇಟ್ಕೊಂಡು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಂಟ್ರಿ ಆದ ತಕ್ಷಣ ಮೇಯ್ನ್ ಕಾಣೋದು ಅಂತಂದರೆ ರೆಡ್ ಕಲರ್ ಫುಲ್ಲು ಲೈಟಲ್ಲಿ ಮತ್ತು ಫ್ಲವರು ಅವತಾರಲ್ಲಿ ಇದು ಮಾಡಿದ್ದಾರೆ. ಆ ಅವತಾರ್ ಮೂಮೆಂಟ್ಸ್ ಮಾಡ್ತಿರುತ್ತಲ್ಲ, ಅದೇ ಅಟ್ರಾಕ್ಟ್ ಅನಿಸುತ್ತೆ. ನೋಡಿ ಇಲ್ಲಿ ಒಳಗಡೆ ಫುಲ್ ಎಷ್ಟು ಯಾವ ರೀತಿ ಇದೆ ಅಂತ. ಥರ್ಮಕೋಲ್ ಯೂಸ್ ಮಾಡಿ ಜಾಸ್ತಿ ಬರ್ಡ್ಸ್ ಆಗಿರ್ಬೋದು ಮತ್ತು ಫ್ಲವರ್ಸ್ ಆಗಿರ್ಬೋದು ಥರ್ಮಕೋಲ್ ಯೂಸ್ ಮಾಡಿ ಇದೆಲ್ಲ ಮಾಡಿರೋದು. ಥರ್ಮಕೋಲ್ ನಾವು ಅಷ್ಟು ಐಡಿಯಾನೇ ಬರೋದಿಲ್ಲ ನಮಗೆ, ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲ್ಲ. ಅದು ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ಒರಿಜಿನಲ್ ಅಲ್ಲ, ಥರ್ಮಕೋಲ್ದು ಅಂತ. ಅದು ಮುರಿದೋಗುತ್ತೆ, ಹಾಳಾಗುತ್ತೆ ಅನ್ನೋದು ಯಾವುದೇ ರೀತಿ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಕ್ರಿಯೇಟಿವಿಟಿ ಮೈಂಡಿಂದ ಮಾಡಿದ್ದಾರೆ. ಜಸ್ಟ್ ಇದಾ ಅಂತ ಅನ್ಬೋದು, ಬಟ್ ಅದು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ನೋಡಿದರೆ ಒಂದೊಂದು ಇದಕ್ಕೂ ಎಷ್ಟು ನಾಲೆಡ್ಜ್ ಬೇಕು, ಯಾವ ರೀತಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ಅಷ್ಟು ಸಕ್ಕತ್ತಾಗಿತ್ತು ನನಗೆ ಮಾತ್ರ. ನಾನು ಒಂದೊಂದು ಕ್ಷಣನೂ ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತೀನಿ, ಅದಕ್ಕೋಸ್ಕರ ನನಗೆ ಆ ರೀತಿ ಫೀಲ್ ಆಗುತ್ತೆ. ನನ್ನ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ನಾನು ಮತ್ತು ಆಶಾ ಪಾಪು ಹೋಗ್ತಾ ಇದ್ದೀವಿ. ಆಶಾ ಪಾಪುವನ್ನು ನಾನು ನೋಡಿರಲಿಲ್ವಲ್ಲ, ಫಸ್ಟ್ ಟೈಮ್ ಇವಾಗ ನೋಡಿದ್ದು. ಒಂದು 2 ಡೇಸ್ ಬರಲಿಲ್ಲ, ಆಮೇಲೆ ಚೆನ್ನಾಗಿ ಬಂದ, ಚೆನ್ನಾಗಿ ಆಟಾಡ್ತಾನೆ. ನನಗೆ ಸ್ವಲ್ಪ ಹತ್ತೋದು ಇಳಿಯೋದು ಅಂತ ಅಂದರೆ ನನಗೆ ಸ್ವಲ್ಪ ತಲೆ ತಿರುಗ್ದಂಗೆ ಆಗುತ್ತೆ, ಅದಕ್ಕೆ ಆ ರೀತಿ ನಿಧಾನ ಇಳಿತಾ ಇದ್ದೀನಿ. ಈ ಎಲೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಫುಲ್ ಥರ್ಮಕೋಲೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ಕು ಥರ್ಮಕೋಲಲ್ಲೇ ಇತ್ತು ಅನ್ಕೋತೀನಿ. ನಾನು ಎಲ್ಲ ಕೂಡ ಟಚ್ ಮಾಡಿ ನೋಡ್ತಾ ಇದ್ದೆ. ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಲ್ವಾ ಥರ್ಮಕೋಲು, ತುಂಬ ಚೆನ್ನಾಗಿ ಬರುತ್ತೆ. ನಾವು ಇನ್ ಕೇಸ್ ಏನಾದರೂ ಮನೇಲಿ ಕ್ರಾಫ್ಟ್ ಮಾಡಬೇಕು ಅಂತಂದರೆ ಒಂದು ಟೈಮ್ ನಾನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದರೆ ನಾನು ಆ ರೀತಿ ಥರ್ಮಕೋಲಲ್ಲಿ ಒಂದು ಕ್ರಾಫ್ಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ನೈಟ್ ಹೊತ್ತು ಲೈಟಿಂಗ್ಸ್ ಇದ್ದರೆ ಅದು ಜಾಸ್ತಿ ಹೈಲೈಟ್ ಅನಿಸುತ್ತೆ, ಅಟ್ರಾಕ್ಟ್ ಅನಿಸುತ್ತೆ. ಅದೇ ಒಂಥರ ಖುಷಿ ಅಂತ ಅನಿಸೋದು. ನನ್ನ ಮಕ್ಳಿಗಂತೂ ಡೈಲಿ ಕರ್ಕೊಂಡೋದ್ರು ಸೇಮ್ ನನ್ನ ಥರನೇ, ಯಾವ್ದು ಇಲ್ಲಿ ಹೋಗೋದು ಬೇಡ ಇದು ಬೇಡ ಅಂತ ಅನಿಸೋದಿಲ್ಲ. ಸೇಮ್ ಅದೇ ರೀತಿ ಇದು UPಲಿ ತೋರಿಸಿದ್ನಲ್ಲ ಅದೇ ರೀತಿ ಇದೆ. ಇದು ನೋಡಿ ಪಿಕಲ್ಸ್ ಮಾಡ್ತಿದ್ದಾರೆ. ರೈಟ್ ಮಾತ್ರ ತುಂಬ ಜಾಸ್ತಿ ಇತ್ತು. ಅವರು UP ಅವರು ಮಾತಾಡಿಸ್ತಾ ಇದ್ರು. ಇದಂತೂ ಯಾವಾಗ ಎಕ್ಸಿಬಿಷನ್ಗೆ ಹೋದ್ರೂ ವಾವ್ ಎಷ್ಟು ಚೆನ್ನಾಗೈತೆ ಅಂತೀನಿ. ಬಟ್ ಕೂರೋದಕ್ಕೆ ಮಾತ್ರ ಆಗಲ್ಲ, ಅಷ್ಟು ಹೈಟಲ್ಲಿ ಮಾತ್ರ ನನಗೆ ಯಾವಾಗಲೂ ಅಭ್ಯಾಸ ಇಲ್ಲ, ಕೂರೋದಿಲ್ಲ. ನನ್ನ ಮಗಳನ್ನ ಅದಕ್ಕೆ ಕೂರಪ್ಪ ಆಟ ಆಡಪ್ಪ ಅಂತ ಅಂತಿದ್ದೀನಿ.
ನನ್ನ ಮಗ ಹತ್ತುತ್ತಾನೆ, ನನ್ನ ಮಗ ಈ ಥರ ಎಲ್ಲ ಸ್ವಲ್ಪ ಆಟ ಆಡ್ತಾನೆ. ಇವಳಂತೂ ಫುಲ್ಲು ಸೇಮ್ ನನ್ನ ಥರನೇ ಆಟ ಆಡೋದು ಕೂತ್ಕೊಳ್ಳೋದು ಏನಿಲ್ಲ. ಅವಳಿಗಿಂತ ಚಿಕ್ಕ ಮಗು ಅಲ್ಲಿ ಆಟ ಆಡ್ತಿದ್ದೆ, ಬಟ್ ಇವಳು ಮಾತ್ರ ಮಮ್ಮಿ ನನಗೆ ಹಂಗಾಯ್ತಿದೆ ಹಿಂಗಾಯ್ತಿದೆ ಅಂತಿದ್ದಾಳೆ. ಆಟ ಆಡ್ತಾ ಇಲ್ಲ, ನಾನು ಸ್ವಲ್ಪ ಬೈದೆ. ಮತ್ತು ಮಕ್ಕಳು ತುಂಬ ಅಷ್ಟು ಭಯ ಪಡಬಾರ್ದು ಕಣಪ್ಪ ಅಂತ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಮಾತೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ಬಟ್ ಈ ರೀತಿ ಆ್ಯಕ್ಟಿವಿಟೀಸ್ ಅಂತ ಅಂದರೆ ನಮ್ಮದು ಆ್ಯಕ್ಚುಲಿ ಮುಂಚೆಯಿಂದ ಅವಳನ್ನೇನು ಅಷ್ಟು ಕೂರಿಸಿಲ್ಲ, ಅಷ್ಟು ಆಡಿಸಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಅವಳು ಕೂಡ ಆಡ್ತಾ ಇಲ್ಲ. ಅವನೇ ಒಂಥರ ಜಂಪ್ ಮಾಡ್ತಿದ್ದಾನೆ, ಇವಳೇ ಒಂಥರ ಜಂಪ್ ಮಾಡ್ತಿದ್ದಾಳೆ. ಏನು ಮಾಡಿದ್ರು ಕೂರಲೇ ಇಲ್ಲ. ಮತ್ತೆ ಹತ್ಕೊಂಡು ಬಂದು ನನ್ನ ಹತ್ರ ಒದೆ ತಿಂದು ಸುಮ್ಮನೆ ಆದ್ಲು. ಅಲ್ಲಿ ನೋಡಿ, ಅಲ್ಲಿ ಕಪ್ಪೆ ನಿಂತಿದ್ದಾಳೆ. ಅವಳಿಗೆ ಜಂಪ್ ಮಾಡೋದಕ್ಕೆ ನಾನು ಆ ಜಂಪ್ ಇದರಿಂದ ನಾನು ಕೆಳಗಡೆ ಬೀಳ್ತೀನಿ ಅಂತ ಅನಿಸಿತ್ತು, ಅದಕ್ಕೆ ಆ ಥರ ಆಡ್ತಿದ್ದಾಳೆ. ನನ್ನ ಮಗ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ದ. ಅವ್ನು ಸಣ್ಣಗಿರೋದ್ಕೋದ್ಕೂ ಗೆದ್ದಿಲ್ಲ, ಅವನಿಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಎಕ್ಸಿಬಿಷನ್ ಇದೆ, ಎಷ್ಟು ದಿನದಿಂದ ಇದೆ ಅಂತ ಗೊತ್ತಿಲ್ಲ. ನಾವು ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಆಶಾ ಪಾಪು ಕರ್ಕೊಂಡು ಬಂದಿದ್ದೀವಿ, ನೀವು ಕೂಡ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ, ಬಟ್ ಜಾಸ್ತಿ ಸ್ಟಾಲ್ಗಳೇನು ಇರಲಿಲ್ಲ. ತುಂಬ ದಿನಗಳಿಂದ ನಡೀತಾ ಇತ್ತು ಅಂತ ಅನಿಸುತ್ತೆ. ಸ್ಟಾಲ್ ಏನಿರಲಿಲ್ಲ, ಸ್ವಲ್ಪ ಪಾಪ್ಕಾರ್ನ್ ಇತ್ತು ಮತ್ತು ಚುರುಮುರಿ ಬೇಲ್ಪುರಿ ಇದಿತ್ತಷ್ಟೇ. ಯಾವುದೇ ಪಾನಿಪುರಿ ಆಗಲಿ ಗೋಬಿ ಮಂಚೂರಿ ಆಗಲಿ ಯಾವುದೂ ಇರಲಿಲ್ಲ. ನಾನು ತುಂಬ ಹುಡುಕ್ತೆ, ಬಟ್ ಸಿಗಲಿಲ್ಲ. ನನ್ನ ಮಗನೂ ಕೂಡ ತುಂಬ ಟೈಮ್ ಆಟ ಆಡ್ದ. ಎಷ್ಟೊತ್ತು ಆಮೇಲೆ ಲಾಸ್ಟಿಗೆ ಬಂದು ಮಮ್ಮಿ ನನಗೂ ಬೇಲ್ಪುರಿ ಕೊಡಿಸಿ ಅಂತ ಬಂದಿದ್ದಾನೆ. ಅವನು ಕೂಡ ಬೇಲ್ಪುರಿ ತಿಂತಾ ಇದ್ದಾನೆ. ಸ್ವಲ್ಪ ಟುಮ ಸೈಡಿಗೆ ಬಾ, ಸ್ಟ್ರೈಟ್ ಆಗಿ ಆಗ್ಬೇಕಾಗುತ್ತೆ. ಹಾಂ, ಏನಾದರೂ ಆಟ ಆಡೋಣ ಅಂದ್ಬಿಟ್ಟು ಇಲ್ಲಿ ಏನೋ ಒಂದು ಬಕೆಟ್ ಒಳಗಡೆ ನೀರು ತುಂಬಿಟ್ಟು ಅದರೊಳಗಡೆ ಒಂದು ಚಿಕ್ಕ ಗ್ಲಾಸ್ ಇಟ್ಟಿರ್ತಾರೆ, ಅದರೊಳಗಡೆ ಕಾಯಿನ್ ಹಾಕೋದು ಅಂತ ಇತ್ತು. ನಮ್ಮನ್ನ ಆಡು ನೋಡೋಣ ಅಂತ ಅಂದರು. ಆಡೋಣ ಅಂತ ಇಲ್ಲಿ ಬಂದೆ. ಕಾಯಿನ್ನು ವೆಯ್ಟ್ ಅಷ್ಟು ಇರೋದಿಲ್ಲವಲ್ಲ, ನಾವೇ ಒಂದು ಸೈಡಿಗೆ ಬಿಟ್ಟರೆ ಅದೇ ಒಂದು ಹೋಗುತ್ತೆ. ಬಟ್ ಇವಣ್ಣ ಹೇಳ್ಕೊಟ್ರು, ಹಂಗಾದ್ರೂ ನನಗೆ ಅದು ಆಡೋಕ್ಕೆ ಬರಲಿಲ್ಲ. ಮಡಿಕೆ ಒಳಗಡೆ ಬಾಲ್ ಹಾಕಬೇಕು, ಒಳಗಡೆ ಒಂದು ಬಾಲ್ ಹಾಕಿದರೆ ಜ್ಯೂಸ್ ಸಿಗುತ್ತೆ ಅಂತ ಏನೋ ಹೇಳಿದರು. ಬಟ್ ನಾನು ಟ್ರೈ ಮಾಡಿದೆ, ಜಸ್ಟ್ ಇನ್ನೇನು ಹಾಗೆ ಬಿಡ್ತು ಅನ್ನೋ ರೀತಿ ಇತ್ತು. ಬಟ್ ಅದು ಆಗಲಿಲ್ಲ. ಓಕೆ, ಆಗಲಿಲ್ಲ ಅಂದ್ರೇನು ಆಡಿ ಖುಷಿ ಪಟ್ನಲ್ಲ ಅಂದ್ಕೊಂಡು ಬಂದೆ. ಅವತಾರ್ ಮೂವಿಯಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರದ ಕಾನ್ಸೆಪ್ಟಲ್ಲಿ ಇಲ್ಲಿ ಮಾಡಿದ್ದಾರೆ. ಥರ್ಮಾಕೋಲ್ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದು ಫುಲ್ಲು ಲೇಯರ್ ಮರದ ಎಲೆಗಳೆಲ್ಲ ಕೆಳಗಡೆ ಬಿದ್ದಿದ್ದಾವೆ ಅನ್ನೋ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಫಸ್ಟು ಎಂಟ್ರಿ ಆದ ತಕ್ಷಣ ಆ ಮರನೇ ಹೈಲೈಟ್. ಇದು ಕಾಣಿಸ್ತಿದೆಯಲ್ಲ, ಇದು ಫುಲ್ಲು ಮರ ಮತ್ತು ಆ ಗರ್ಗರಿ ಥರ ಇರೋದು ಥರ್ಮಾಕೋಲಿಂದು ಲೀಫ್ ಥರ ಕಟ್ ಮಾಡಿದ್ದಾರೆ, ಚಿಕ್ಕ ದಾರದ ಥರ.
ಇರೋದು ರೀ ತುಂಬ ಚೆನ್ನಾಗಿದೆ. ಎಷ್ಟು ನೋಡಿ ಯಾವ ರೀತಿ ಒಂದು ಲೋಟಸ್, ನಿಜವಾದ ಲೋಟಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕಲರು ಅದೇ ರೀತಿ ಇದೆ ಅಂತ ಹೇಳ್ತಿದ್ದೆ. ಅದೇ ರೀತಿ ಇತ್ತು ಆ್ಯಕ್ಚುಲಿ ಅದು ಕೂಡ. ಆ ಫೆಟಲ್ಸ್ ಎಲ್ಲ ಯಾವ ರೀತಿ ಲೋಟಸ್ದಿರುತ್ತೆ ಸೇಮ್ ಟು ಸೇಮ್ ಅದೇ ರೀತಿ ಕಟ್ ಮಾಡಿದ್ದಾರೆ. ಒಂದು ಕೂಡ ಸೈಜ್ ವೇರಿಯೇಷನ್ ಆಗಿಲ್ಲ. ಅದಕ್ಕೆಲ್ಲ ಯಾವ ರೀತಿ ಅಂತ ಅಂದರೆ ಇದು ಆ್ಯಕ್ಚುಲಿ ಯಾರು ಮಾಡೋದು ಕಲ್ತಿರ್ತಾರೆ ಇಷ್ಟೇನಾ ಅಂತ ಅನ್ನಿಸ್ಬೋದು. ಯಾರು ಮಾಡಲ್ಲ ಹೊಸ್ದಾಗಿ ಆ ರೀತಿಯೆಲ್ಲ ಕ್ರಿಯೇಟಿವಿಟಿ ಮೈಂಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ವಾವ್ ಈ ಥರನೂ ಕೂಡ ಅನಿಸುತ್ತಾ ಅಂತ ನನ್ನ ಥರನೂ ಸ್ವಲ್ಪ ಇರ್ತಾರೆ. ಇಲ್ಲಿ ಏನೇನು ಫ್ಲವರ್ಸ್ ಇದೆ ಅದೆಲ್ಲ ಕೂಡ ಇದೆ ಥರ್ಮೋಕೋಲಲ್ಲಿ ಮಾಡಿರೋ ಅಂಥದ್ದೇ ಆಗಿದೆ. ಏನು ಗೊತ್ತಾ, ಮಕ್ಳಿಗೆ ಈ ಥರ ಎಲ್ಲ ಚಿಕ್ಕ ಪುಟ್ಟದ್ದು ನಮ್ಮ ಚಂದ್ರಾಯಪಟ್ಟಣದ ಕಡೆ ಇಲ್ಲ ಹಳ್ಳಿಗಳ ಕಡೆ ಎನಿವನ್ ಏನಾದರೂ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಇವಾಗ ಆರ್ಕೆಸ್ಟ್ರಾ, ಜಾತ್ರೆ ಮತ್ತು ಈ ರೀತಿ ಎಕ್ಸಿಬಿಷನ್ಗಳು ಚಿಕ್ಕ ಪುಟ್ಟದ್ದು, ಏನು ನಾವು ದೊಡ್ಡಕ್ಕೆ ಅಲ್ಲೇ ಕರ್ಕೊಂಡೋಗ್ಬೇಕು, ಅದೇ ಟ್ರಿಪ್ ಹೋಗಬೇಕು, ಇದೇ ಟ್ರಿಪ್ ಹೋಗಬೇಕು ಅನ್ನೋದು ಏನಿಲ್ಲ. ಒಂದು ಚಿಕ್ಕ ಮೂಮೆಂಟ್ ಅವ್ರಿಗೆ ನಾವು ಕ್ರಿಯೇಟ್ ಮಾಡ್ತೀವಲ್ಲ ಅದು ಅವ್ರಿಗೆ ಲೈಫ್ ಟೈಮ್ ಮೆಮೊರಿ ಆಗಿ ಉಳಿಯುತ್ತೆ. ಈಗ ನಮ್ಮ ಮಮ್ಮಿನೂ ನಮ್ಮಪ್ಪನೂ ಅಷ್ಟೇ, ನಮ್ಗೆ ಏನು ಕೊಡಿಸಿದ್ದಾರೆ ಅದೇನು ನನಗೆ ಇವಾಗ ಅಷ್ಟೇ ಇದೆ ನೆನಪಿಗೆ ಬರಲ್ಲ. ಅವ್ರು ಚಿಕ್ಕದ್ರಲ್ಲಿ ನಾನು ಇಷ್ಟಪಟ್ಟಿದ್ದು ಸಣ್ಣ ಪುಟ್ಟದ್ದು ಕರ್ಕೊಂಡೋಗಿ ತೋರಿಸಿದಾರಲ್ಲ ಅದೇ ನೆನಪಿರುತ್ತೆ. ಮಕ್ಳಿಗೆ ನಾವು ಪೇರೆಂಟ್ಸು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರು ಉದ್ದಾದ್ಮೇಲೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅವ್ರು ನಾವು ಕರೆದ್ರೂ ಕೂಡ ಬರೋದಿಲ್ಲ. ಅವ್ರು ಚಿಕ್ಕ ಏಜಲ್ಲಿ ಏನೇನು ಕೊಡಿಸ್ತೀವಿ ಅದು ಚಿಕ್ಕ ಪುಟ್ಟದ್ದು ಕೊಡಿಸಿ ಅವ್ರನ್ನ ಖುಷಿಪಡಿಸೋಣ. ಏಕೆ ಅಂದರೆ ಮಕ್ಳ ಜೊತೆ ನಾವು ಎಷ್ಟು ಟೈಮ್ ಪಾಸ್ ಮಾಡ್ತೀವಿ ಅವರು ನಮ್ಗೆ ಅಷ್ಟು ಅಟ್ಯಾಚ್ ಆಯ್ತಾರೆ. ಮತ್ತು ಇವರಂತೂ ಟ್ಯಾಲೆಂಟೆಡ್ ಅನ್ಬೋದು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಆ ಲಿರಿಕ್ಸ್ ಯಾವ ರೀತಿ ಬರ್ತಾ ಇದೆ ಅದಕ್ಕೆ ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಬಟ್ ತುಂಬ ಜನಕ್ಕೆ ಇದೇ ರೀತಿ ಟ್ಯಾಲೆಂಟ್ ಇರುತ್ತೆ, ಸ್ಟೇಜ್ ಸಿಕ್ಕಿರಲ್ಲ. ಬಟ್ ಆ ರೀತಿ ಆಗಿರುತ್ತೆ ಪಾಪ. ಇಲ್ಲಿ ಹೋಯ್ತಾ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ನೋಡಿದ್ರು. ನಾವು ಆಲ್ರೆಡಿ 10 o'clock ಆಗಿತ್ತು, ಹೋಟೆಲ್ ಎಲ್ಲ ಕ್ಲೋಸ್ ಆಗಿತ್ತು. ಇಲ್ಲಿ ಎಗ್ ರೈಸ್ ತಿನ್ನೋಣ ಅಂತ ಬಂದು ಖಾಲಿ ಆಗಿದೆಯೋ ಏನೋ ಅಂತ ಕೇಳ್ದೋ. ಅಂಕಲ್ ಇಲ್ಲ ಇದೆ ಬನ್ನಿ ಅಂತ ಅಂದರು. ಅದಕ್ಕೆ ಇಲ್ಲ ಇಲ್ಲಿ ಟೈಮ್ ಆಗಿದೆ ಬೇಡ ಅಂತ ಮನೆಗೆ ಪಾರ್ಸೆಲ್ ತೊಗೊಂಡೋದು. ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅಂತ ಕೊಟ್ಟಿದ್ರು, ಚೆನ್ನಾಗಿತ್ತು. ವೆರೈಟಿ ಮಾಡ್ತೀವಿ ಅಂತ ಹೇಳಿ ನಿಪ್ಪಟ್ಟು ಮಸಾಲ, ಮಿಕ್ಸ್ ಮಸಾಲ, ವೆಜ್ಜು, ನಮ್ಮ ಹತ್ರ ಪ್ರತಿದಿನ ಬೇಲ್ಪುರಿ, ಚರ್ಮುರಿ, ನಿಪ್ಪಟ್ಟು ಮಸಾಲ, ಮಿಕ್ಸ್ ಮಸಾಲ, ಘಾಟಿ ಮಸಾಲ, ಸಿಂಗೇಲು, ಎಗ್ ರೈಸು ಮತ್ತು ಎಗ್ ಗೋಬಿ, ಎಗ್ ನೂಡಲ್ಸು, ಆಮ್ಲೆಟು, ಎಗ್ ರೈಸು, ವೆಜ್ ಫ್ರೈಡ್ ರೈಸು ಪ್ರತಿಯೊಂದು ಸಿಗುತ್ತೆ. ಚಂದ್ರಾಯಪಟ್ಟಣ ತಾಲೂಕ್ ಪಂಚಾಯತಿ ಆಪೋಸಿಟ್ಟು ಕೋಟೆ. ನಾವು ಅವತ್ತು ಎಲ್ಲೋ ಮಾರ್ಟಿಗೆ ಹೋಗೋಣ ಅಂತ ಹೋಯ್ತಿದ್ದೋ. ನನ್ನ ಮಗ ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಬಸ್ ಹಿಡಿದ ತಕ್ಷಣ ಮಮ್ಮಿ ಎಲ್ಲೋ ಮಾರ್ಟಿಗೆ ಕರ್ಕೊಂಡೋಗಿ ಅಂತಿದ್ದ. ಒಂದು 2-3 ದಿನ ಕರ್ಕೊಂಡೋಗಿರಲಿಲ್ಲ. ಅದಕ್ಕೆ ಹೋಗೋಣ ಅಂತ ಹೋಯ್ತಿದ್ದೋ. ಆಶೆ ಫೋನ್ ಮಾಡಿ ಅಕ್ಕ ಬನ್ನಿ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದರು. ಅದಕ್ಕೆ ಹೌದಾ ಅಂತ ಅಂದ್ಬಿಟ್ಟು ಇನ್ನು ಅವರೊಬ್ಬರೇ ಹೋಗ್ತಾರೆ ಅಂತ ಎಕ್ಸಿಬಿಷನ್ಗೆ ಹೋದ. ಅವತ್ತು ಎಲ್ಲೋ ಮಾರ್ಟಿಗೆ ಹೋಗಲಿಲ್ಲ. ನಮ್ಮ ಮನೆಯವ್ರ ಮನೆಯಿಂದ ಬರಬೇಕಾದ್ರೆ ಎಲ್ಲೋ ಮಾರ್ಟಿಗೆ ಕರ್ಕೊಂಡೋಗೋ ಅಂತೀಯ, ಇಲ್ಲಿ ಬಂದರೆ ಎಕ್ಸಿಬಿಷನ್ ಕರ್ಕೊಂಡೋಗೋ ಅಂತೀಯ ಅಂತಿದ್ರು. ಎಲ್ಲೋ ಮಾರ್ಟಿಗೆ ಎಕ್ಸಿಬಿಷನ್ಗೂ ಅಲ್ಲೇ ಹತ್ರ ಇದೆ, ಹಂಗೆ ಒಂದು ಸ್ವಲ್ಪ ಬೈಕ್ ಮುಂದೆ ತಗೊಳ್ಳಿ ಹೋಗೋಣ ಅಂತ ಹೇಳ್ಕೊಂಡು ಎಲ್ಲೋ ಮಾರ್ಟಿಗೆ ಹೋಗಲಿಲ್ಲ, ಎಕ್ಸಿಬಿಷನ್ಗೆ ಹೋಗಿ ಮನೆ ಹತ್ರ ಹೋಗ್ತಾ ಇದ್ವಿ. ಆಶಾ ಅವ್ರದ್ದು ಚಿಕ್ಕ ಪಾಪು ಇರೋದ್ರಿಂದ ಅವ್ರು ಬೇಗನೆ ಹೋದರು. ಆಯಿತು ಅಂತ ಅವ್ರಿಗೆ ಬಾಯ್ ಮಾಡಿ ಅವ್ರನ್ನ ಕಳಿಸಿ ನೆಕ್ಸ್ಟು ನಾವು ಕೂಡ ಮನೆಗೆ ಹೊರಡೋಣ ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ಟೈಮೇ ಆಯಿತು. ಈ ಎಕ್ಸಿಬಿಷನ್ಗಿಲ್ಲೆಲ್ಲ ಹೊರಗಡೆ ಹೋಗ್ತೀವಿ ಅಂತಂದರೆ ಬೇಗ ಬರೋಕ್ಕೆ ಆಗೋಲ್ಲ. ನನ್ನ ಮಕ್ಕಳಂತೂ ಒಳಗಡೆಯಿಂದ ಆಚೆ ಬರೋದು ಅಂದರೆ ಅವ್ರಿಗೆ ಆಗೋದೇ ಇಲ್ಲ, ಬರೋದೇ ಇಲ್ಲ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಟ್ಟೆ ತೊಗೊಳ್ಳೋಣ ಅಂತ ಹೋದೋ. ಬಟ್ ಟೈಮ್ ಆಗಿತ್ತು, ತೊಗೊಳಕ್ಕಾಗಲಿಲ್ಲ. 1-2 ಚೂಡಿದಾರ್ ತೊಗೊಂಡು ಹೋದೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.